ಜವಾಬ್ದಾರಿ ಹೋಗಿದೆ, ಜನಸಂಪರ್ಕ ಹೋಗಿದೆ, ಮುಖಂಡರ ಸಂಪರ್ಕ ಇಲ್ಲ ಇವತ್ತು. ಅದಕ್ಕಾಗಿ ಭ್ರಮ ನಿರಸನಗೊಂಡಿದ್ದಾರೆ ಮಾನ್ಯ ಹನುಮಣ್ಣನವರು. ನೋಡಿ, ಹನುಮಣ್ಣವ್ರಿಗೆ ಈ ಕ್ಷೇತ್ರದಲ್ಲಿ ಕಳೆದ 4-5 ವರ್ಷಗಳ ಹಿಂದೆ ಅಧಿಕಾರ ಜವಾಬ್ದಾರಿಯನ್ನು ಹೊತ್ತಿದ್ದರು. ಸಾಕಷ್ಟು ಅನುಕೂಲಗಳನ್ನು ಸಹ ಮಾಡಿಕೊಂಡು ಅವರು ಪ್ರಚಲಿತರಾಗಿದ್ದರು. ಇವಾಗ ಭ್ರಮ ನಿರಸನಾಗಿದೆ, ಜವಾಬ್ದಾರಿ ಹೋಗಿದೆ, ಜನಸಂಪರ್ಕ ಹೋಗಿದೆ, ಮುಖಂಡರ ಸಂಪರ್ಕ ಇಲ್ಲ ಇವತ್ತು. ಅದಕ್ಕಾಗಿ ಭ್ರಮ ನಿರಸನಗೊಂಡಿದ್ದಾರೆ ಮಾನ್ಯ ಹನುಮಣ್ಣನವ್ರಿಗೆ. ಮಾನ್ಯ ಹನುಮಣ್ಣನವ್ರಿಗೆ ಹೇಳ್ತಾ ಇದ್ದೀನಿ, ನೀವು ಹಿಂದುತ್ವವಾದಿ ಮತ್ತು RSSನ ಕಾರ್ಯಕರ್ತ ಅಂತ ಹೇಳ್ಕೊಂತೀರಿ. ಇವತ್ತು RSSನ ಮೂಲ ಬೇರು BJPನ ಕಟ್ಟಿ ಬೆಳೆಸಿದಂಥ ಒಂದು RSSನಲ್ಲಿ ನೀವು ಶಿಸ್ತಿನ ಸಿಪಾಯಿಯಾಗೆ ಕೆಲಸ ಮಾಡಿದ್ದೀನಿ ನಾನು ಅಂತ ಹೇಳ್ಕೊಂತೀರಿ. ನಿಜವಾಗಲೂ ಒಂದು ಪಕ್ಷವನ್ನು ಕೊಟ್ಟೋದು ಅಂತಂದರೆ ಎಷ್ಟು ಕಷ್ಟ ಇದೆ ಅಂತನ್ನೋದು ನಮಗೆಲ್ಲ 30 ವರ್ಷಗಳಿಂದ ನೋಡಿರೋಂಥದ್ದು. ಈ ಕ್ಷೇತ್ರದ ಸರ್ವೋಚ್ಚ ನಾಯಕ SR ವಿಶ್ವನಾಥರವರು, ಅವರ ಒಂದು ಇಮೇಜು, ಅವರ ಒಂದು ವ್ಯಕ್ತಿತ್ವ ಈ ಒಂದು ಯಲಹಂಕ ಕ್ಷೇತ್ರದಲ್ಲಿ ಬಹಳ ಒಳ್ಳೆ ಬೆಳವಣಿಗೆ ಆಗಿದೆ. ಕ್ಷೇತ್ರದಲ್ಲಿ BJP ಬಹಳ ಅತ್ಯುನ್ನತವಾಗಿ ಬೆಳೀಲಿಕ್ಕೆ ಮೂಲ ಕಾರಣಕರ್ತರು SR ವಿಶ್ವನಾಥರವರು. ಅವರು ಈ ಕ್ಷೇತ್ರದ ಸರ್ವೋಚ್ಚ ನಾಯಕ. ಎಲ್ಲ ಜನಪರ ಕೆಲಸ ಕಾರ್ಯಗಳನ್ನು ಪ್ರತಿ ವರ್ಷವೂ ನೂರಾರು ಕಾರ್ಯಕ್ರಮಗಳನ್ನು, ಸಾವಿರಾರು ಕಾರ್ಯಕ್ರಮಗಳನ್ನು ಕೊಡೋದ್ರ ಮುಖಾಂತರ ಪಕ್ಷವನ್ನು ಬೇರು ಸಮೇತ ಕಟ್ಟಿದ್ದಾರೆ. ಇಂಥ ಒಂದು ಪಕ್ಷ ಒಡೆಯುವಂಥ ಕೆಲಸವನ್ನು ತಾವು ದಯವಿಟ್ಟು ಮಾಡಬೇಡಿ. ಯಾವುದೇ ಕಾರಣಕ್ಕೂ ಇದನ್ನು ಕಾರ್ಯಕರ್ತರಾದಂಥ ನಾವುಗಳು ಸಹಿಸೋದಿಲ್ಲ. ಮುಂದಿನ ದಿನದಲ್ಲಿ ನಿಮ್ಮ ವಿರುದ್ಧವಾಗಿ ನಾವು ಖಂಡನೆ ಮಾಡಬೇಕಾಗ್ತದೆ. ನಿಮ್ಮ ಹೇಳಿಕೆಗಳು, ಮೊನ್ನೆ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ಸಹ ನಾನು ಖಂಡನೆ ಮಾಡ್ತಾಯಿದ್ದೀನಿ ಈ ವಿಚಾರದಲ್ಲಿ. ಸರ್, ಇವಾಗ ಅವರು ಹೇಳಿಕೆ ಕೊಟ್ಟಿರೋದ್ರಿಂದ ಏನಾದರೂ ಡ್ಯಾಮೇಜ್ ಆಗುತ್ತಾ ಸರ್? ನೋಡಿ, ಒಬ್ಬ ಪಕ್ಷದ ಯಾರೋ ಒಬ್ಬ ವ್ಯಕ್ತಿ ಹೇಳಿಕೆ ಕೊಟ್ಟಿದ್ರೆ ನಾವು ಅಲ್ಗಳಿಬೋದಾಗಿತ್ತು. ಕಳೆದ 4 ವರ್ಷಗಳ ಹಿಂದೆ ಗ್ರಾಮಾಂತರ ಮಂಡಲದ ಅಧ್ಯಕ್ಷನ ಜವಾಬ್ದಾರಿನ ಹೊತ್ತು ಅನೇಕ ಮುಖಂಡರ ಸಂಪರ್ಕ, ಕಾರ್ಯಕರ್ತರ ಸಂಪರ್ಕಗಳ ಒಡನಾಡಿಯಾಗಿ ಅವರು ಕೆಲಸ ಮಾಡಿದ್ದರು. ಇವತ್ತು ನಿಜವಾಗಲೂ ಇದು ಎಂಥ ಅಂತಂದರೆ, ಅವರಿಗೆ ಯಾವುದೇ ಜವಾಬ್ದಾರಿ ಇಲ್ದಿರ, ಅಧಿಕಾರ ಇಲ್ದಿರ ಭ್ರಮ ನಿರಸನ ಆಗ್ಬಿಟ್ಟೈತೆ. ಅವ್ರಿಗೆ ಏನಾದರೂ ಇಲ್ವೇ ಅಂತ ಅನ್ನೋದು. ಇವಾಗ ಈ ರೀತಿಯಾದ್ರೂ ನಾವು ಪ್ರಚಲಿತಕ್ಕೆ ಬಂದರೆ ನಮ್ಮನ್ನು ಯಾರನ್ನ ಗುರುತಿಸ್ತಾರೇನೋ. ಇವಾಗ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮಾನ್ಯ ಸುಧಾಕರ್ ಅವರು ನನ್ನನ್ನು ಮೇಲ್ಪಂಕ್ತಿಯಲ್ಲಿ ತಲೆ ಮೇಲೆ ಕುಂಡ್ರಿಸ್ಕೊಂಡು ನನ್ನ ಸೆಂಟ್ರಲ್ ಮಟ್ಟದವರೆಗೂ ತಗೊಂಡೋಗ್ಬೋದೇನೋ ಅನ್ನೋ ಒಂದು ಭ್ರಮೆಯಲ್ಲಿ ಅವರು ಈ ಒಂದು ಹೇಳಿಕೆ ನೀಡಿರ್ಬೋದೇನೋ ಅಂತ ಅನ್ನೋದು ನನ್ನ ಒಂದು ಸ್ಟೇಟ್ಮೆಂಟು. ಎಲ್ಲ ಒಂದು ಕಡೆ ಅನ್ಸುತ್ತಾ ಅನ್ಮಯ್ಯವರಿಂದ ಸುಧಾಕರ್ ಇದ್ದಾರೆ ಅಂತ? ಅನ್ಮಯ್ಯವರಿಂದ ಸುಧಾಕರ್ ಇದ್ದಾರೋ, ಆದರೆ ಒಂದಂತೂ ಸತ್ಯ, ನಾವು ತಿಳ್ಕೊಂಡಿರೋ ಪ್ರಕಾರ ಈ ಕ್ಷೇತ್ರದ ಮೂಲ ಕಾರ್ಯಕರ್ತರಿಂದ ಒಬ್ಬ ಸುಧಾಕರ್ ಹುಟ್ಟಿದ್ದಾರೆ ಹೊರತು ಸುಧಾಕರಿಂದ ನಮ್ಮ BJP ಪಕ್ಷ ಅಲ್ಲ. BJP ಪಕ್ಷದ ಅನೇಕ ಕಾರ್ಯಕರ್ತರಿಂದ ಇವತ್ತು ಸುಧಾಕರ್ ಆಗಿದ್ದಾರೆ. ಮತ್ತು ಒಂದು ಸಣ್ಣ ಕಾರ್ಯಕರ್ತನ ಆಗಬೇಕಾದ್ರೂ, ಒಂದು BJP ಮುಖಂಡ ಆಗಬೇಕಾದ್ರೂ ನಾವು ಈ ಕ್ಷೇತ್ರದ ಸರ್ವೋಚ್ಚ ನಾಯಕನ ವ್ಯಕ್ತಿತ್ವದ ಆಧಾರದ ಮೇಲೆ ನಮಗೆ ಮರ್ಯಾದೆ ಸಿಗ್ತಾ ಇದೆ, ಗೌರವ ಸಿಗ್ತಾ ಇದೆ, ಸ್ಥಾನಮಾನಗಳು ಸಿಗ್ತಾ ಇದ್ದಾವೆ. ಅದೇ ರೀತಿ ನಿಮಗೂ ಸ್ಥಾನಮಾನ ಸಿಕ್ಕಿದೆ, ಅನುಭವಿಸಿದ್ದೀರಿ. ಇವೆಲ್ಲ ಅನುಭವಿಸಿನೂ ಸಹ ನೀವು ಈ ರೀತಿಯಾದಂಥ ಹೇಳಿಕೆಗಳು ಕೊಡೋದು ನಿಜವಾಗ್ಲೂ ನಾವು ಖಂಡನೀಯ.